ನಮಸ್ಕಾರ ವೀಕ್ಷಕರೇ. ಇವತ್ತು ಹೊಸ ವಿಷಯದೊಂದಿಗೆ ಹೊಸ ವಿಷಯದಲ್ಲಿ ಹೊಸ ರೀತಿಯಲ್ಲಿ ನಾವು ಪ್ರವಚನ ಮಾಡೋಣ. ಇದರಲ್ಲಿ ನೀವು ಇದುವರೆಗೂ ನೋಡ್ತಾ ಇದ್ದೀರಿ, ಇನ್ನು ಮುಂದೇನೋ ನೋಡಿ ಸಹಕರಿಸಿ. ಹೊಸ ವಿಷಯನ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೋತಾ ಮುಂದಿನ ವಿಷಯಕ್ಕೆ ನಾವು ಕಾಲಿಡುವ. ಇಲ್ಲಿ ಶಂಕರಾಚಾರ್ಯರು ಭಗವತ್ಪಾದಾಚಾರ್ಯ ವಿರಚಿತ ಒಂದು ಶ್ಲೋಕ ಇದೆ. ಅದು ದ್ವಾದಶ ಮಂಜರಿ ಅಂತ ಭಜಗೋವಿಂದಂ ಅಂತ ಇದೆ. ಅದನ್ನು ಹೇಳ್ತೀನಿ, ಹೇಳಿ ಮುಂದಿನ ವಿಷಯಕ್ಕೆ ಹೋಗೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ವಿಘ್ನರಾಜಾಯ ನಮಃ. ಶ್ರೀ ಗಣೇಶಾಯ ನಮಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಯಾಕೆ ಹೇಳಿದ್ರು ಅಂದರೆ, ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಿರ್ತಾರೆ, ಅವನು ವಯಸ್ಸಾಗಿರುತ್ತೆ, ಆಗ ಅವನು ವ್ಯಾಕರಣವನ್ನು ಕಲಿಯೋಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಅವ್ರು ಹೇಳಿದರು, ಈ ವಯಸ್ಸಾದ ಕಾಲದಲ್ಲಿ ವ್ಯಾಕರಣ ಕಲಿತು ಏನಪ್ಪ ಮಾಡ್ತೀಯಾ, ಗೋವಿಂದನಾದರೂ ಭಜಿಸಿದ್ರೆ ನಿನಗೆ ಮೋಕ್ಷ ಆದರೂ ಸಿಗುತ್ತೆ ಅನ್ನೋ ವಿಷಯಕ್ಕೆ ಅವರು ಈ ಸ್ತೋತ್ರವನ್ನು ಮಾಡ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಂ ಕರಣೆ. ಅಂದರೆ, ಎಲೈ ಮೂಢ, ನೀನು ಗೋವಿಂದನನ್ನು ಯಾವಾಗಲೂ ಭಜಿಸುತ್ತಿರೋ, ನಿನಗೆ ಅವಸಾನ ಕಾಲವು ಪ್ರಾಪ್ತವಾದಾಗ ನಿನ್ನ ಅಂಗ ಪರಮಾತ್ಮನೇ ಉದ್ಧಾರ ಮಾಡಬೇಕಲ್ಲದೆ ನಿನ್ನನ್ನು ಪರಮಾತ್ಮನೇ ಉದ್ಧಾರ ಮಾಡಬೇಕು. ಈ ವ್ಯಾಕರಣವು ಉದ್ಧರಿಸಲಾರದು ಅನ್ನೋ ಈ ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಅವರು ಅವನಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಮುಂದಿನ ಶ್ಲೋಕ ಮುಂದಿನ ಕಾಲಗಳಲ್ಲಿ ನೋಡೋಣ. ಈಗ ನಿಮಗೆ ಇನ್ನು ಹೊಸ ವಿಷಯ ಅಂದರೆ ಯಾವುದು ಅಂದರೆ ಯೋಗ ವಿಜ್ಞಾನ ಅಂತ. ಯೋಗ ಮತ್ತು ವಿಜ್ಞಾನ ಎರಡೂ ಸೇರಿದೆ. ಯೋಗ ಅಂದರೆ ಏನು, ಆ ವಿಜ್ಞಾನ ಅಂದರೆ